ಬಹಳ ದಿನದಿಂದ ಈ 5 ರಾಜ್ಯಗಳ ಚುನಾವಣೆಯ ಸಂಬಂಧಪಟ್ಟಾಗ ಇಡೀ ದೇಶದಲ್ಲಿ ದೊಡ್ಡ ಚರ್ಚೆ ಇತ್ತು. ಆತಂಕಗಳು, ಆನಂದಗಳು ಇವೆಲ್ಲವೂ ಎಲ್ಲ ಪಕ್ಷಗಳಲ್ಲಿ, ಎಲ್ಲ ಜನರಲ್ಲೂ ಇತ್ತು. ವಿಶೇಷವಾಗಿ ಪಶ್ಚಿಮ ಬಂಗಾಳದ ಸಂಬಂಧಪಟ್ಟಾಗೆ ಇಡೀ ದೇಶದ ಜನರಲ್ಲಿ, ವಿಶೇಷವಾಗಿ ಹಿಂದೂಗಳಲ್ಲಿ ಬಹಳ ದೊಡ್ಡ ಆತಂಕ ಇತ್ತು. ಕಮ್ಯುನಿಸ್ಟ್ ರಾಜ್ಯ 30 ವರ್ಷ ಆಡಳಿತದಲ್ಲಿ ಲಕ್ಷಾಂತರ ಹಿಂದೂಗಳ ಕೊಲೆ ಆಯಿತು. ಲಕ್ಷಾಂತರ ಏನು, ಇನ್ನೂ ಜಾಸ್ತಿನೇ ಇರ್ಬೋದು. ಅದರ ವಿರುದ್ಧ ಹೋರಾಟ ಮಾಡಿ ಮಮತಾ ಬ್ಯಾನರ್ಜಿಯವರು ಬಂದರು. ಕಾಂಗ್ರೆಸ್ನಿಂದ ಬಂದರು. ಕಾಂಗ್ರೆಸ್ನಿಂದ ಸಿಡಿದು ತಮ್ಮದೇ ಆದಂಥ ಒಂದು ಪಕ್ಷ ನಿರ್ಮಾಣ ಮಾಡಿ ನಾನು ಬಂಗ್ಲಾ ಮುಸುಳುಕೋರನ್ನ ಹೊರಗೆ ಹಾಕ್ತೀನಿ ಅನ್ನುವಂಥ ಘೋಷಣೆಯೊಂದನೇ ಅವ್ರು ಪ್ರಾರಂಭ ಆಗಿದ್ದು. ಆದರೆ ಬರ್ತಾ 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 ಅವರು ಮುಸ್ಲಿಂ ಅಪೀಸ್ಮೆಂಟ್, ಬಂಗ್ಲಾ ನುಸುಳುಕೋರರಿಗೆ ಆಶ್ರಯ, ಸುರಕ್ಷತೆ, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದಂಥ ಒಬ್ಬ ದೇಶದ್ರೋಹಿ ಅಂತ ಹೇಳ್ಬೋದು. ದೇಶಕ್ಕೆ ಒಂದು ದೊಡ್ಡ ಕಂಟಕ ಅಂತ ಅನ್ನೋ ಹಾಗೆ ಇಡೀ ದೇಶದಲ್ಲಿ ಆ ಮಹಿಳೆಯ ಬಗ್ಗೆ ಬಹಳ ದೊಡ್ಡ ಆಕ್ರೋಶ ಇತ್ತು. ಸೊ ಈ ಚುನಾವಣೆಯಲ್ಲಿ ಬಂಗಾಳ ಹೆಚ್ಚು ಕಡಿಮೆ, ಪಶ್ಚಿಮ ಬಂಗಾಳ ಈಗಿನ ಟ್ರೆಂಡು ಮತ್ತು ರಿಸಲ್ಟ್ ನೋಡುವಂಥದ್ದು ನೋಡಿದರೆ 100ಕ್ಕೆ 100 ಕಾಂಗ್ರೆಸ್ಸಿನ ಗೆಲುವಾಗ್ತಾ ಇದೆ. BJPಯ ಗೆಲುವಾಗ್ತಾ ಇದೆ. ಇದು BJP ಗೆಲುವು ಅನ್ನೋಕ್ಕಿಂತ ಹಿಂದುತ್ವದ ಗೆಲುವು. ಸೊ ಹಿಂದೂಗಳಿಗೆ ಬಹಳ ದೊಡ್ಡ ಏಟು ಕೊಟ್ಟಂಥ ಮಮತಾ ಬ್ಯಾನರ್ಜಿ ಮತ್ತು ಬಂಗ್ಲಾ ಮುಸುಳುಕೋರರು, ಮುಸ್ಲಿಮರು. ಸೊ ಅದರ ವಿರುದ್ಧ ಹಿಂದೂಗಳ ಗೆಲುವಾಗಿದೆ, BJPಯ ಗೆಲುವಾಗಿದೆ. ಸೊ ಮೊದಲನೇದಾಗಿ ಅಲ್ಲಿಯ ಹಿಂದೂಗಳಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಅಮಿತ್ ಶಾ ಅವರ ಪರಿಶ್ರಮ ಅತ್ಯಂತ ತುದಿಯವರೆಗೆ ಅವ್ರ ಪರಿಶ್ರಮವನ್ನು ಹಾಕಿದ್ದಾರೆ. ಸೊ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರ ಪರಿಶ್ರಮಕ್ಕೆ ಸಿಕ್ಕಂಥ ಪ್ರತಿಫಲ ಅಂತ ಹೇಳಬಹುದು. ಅಮಿತ್ ಶಾ ಅಂತೂ ಹೆಚ್ಚು ಕಡಿಮೆ 15 ದಿನ ಅಲ್ಲೇ ಇದ್ದರು. 1 ತಿಂಗಳ ಮಟ್ಟವರೆಗೆ ಅಲ್ಲೇ ನಿರಂತರವಾಗಿ ಓಡಾಟದ ಪರಿಣಾಮದಿಂದ ಭಯದ ವಾತಾವರಣ, ಹೊರಗೆ ಹಿಂದೂಗಳು ಬರೋದು ಹೇಗೆ ಅಂತನ್ನುವಂಥ ಸ್ಥಿತಿ ಇದ್ದಂಥದ್ದು. ಪೂಜೆ ಮಾಡೋಂಗಿಲ್ಲ, ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಹೆಣ್ಣುಮಕ್ಕಳು ಶಾಲಾ ಕಾಲೇಜುಗಳಿಗೆ ಹೋಗಂಗಿಲ್ಲ. ಅಲ್ಲಿ ದುರ್ಗಾದೇವಿಯ ಉತ್ಸವಗಳನ್ನು ಮಾಡೋದು ಎಷ್ಟು ಭಯಾನಕ ಸ್ಥಿತಿ ಬಂದಿತ್ತು. ಸೊ ಇದಕ್ಕೆಲ್ಲದಕ್ಕೂ ಇವತ್ತು ಹಿಂದೂಗಳು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ, ತಪ್ರಾಕಿ ಕೊಟ್ಟಿದ್ದಾರೆ. ಈ ಮಮತಾ ಬ್ಯಾನರ್ಜಿಯವರನ್ನ ಬರೇ ಪಶ್ಚಿಮ ಬಂಗಾಳ ಅಲ್ಲ, ಈ ದೇಶದಿಂದ ಓಡಿಸಬೇಕು. ಇಂಥ ಮಾನಸಿಕತೆ ನಮ್ಮ ದೇಶದಲ್ಲಿ ಎಂದೂ ಇರಬಾರ್ದು. ದೇಶಭಕ್ತಿ ಬಿಟ್ಟು ದೇಶದ್ರೋಹಿಗಳನ್ನು ಸಾಕಿ ಸಲುಹಿ ಅವರನ್ನು ಬೆಳೆಸಿ ಅಲ್ಲಿ ಹಿಂದುತ್ವದ ವಿಚಾರಧಾರೆಯನ್ನೇ ಹಾಳು ಮಾಡುವಂಥ ದೇಶದ್ರೋಹಿಗಳನ್ನು ಬೆಳೆಸಿದಂಥ ಆ ಮಮತಾ ಬ್ಯಾನರ್ಜಿಗೆ ಹಿಂದೂ ಸಮಾಜ, ಹಿಂದೂ ವೋಟರ್ಸು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ನಾನು ಪಶ್ಚಿಮ ಬಂಗಾಳ ಗೆದ್ದದ್ದಷ್ಟೇ ಅಲ್ಲ, ಭಾರತ ಗೆದ್ದಿದೆ. ಅಕಸ್ಮಾತ್ ಏನಾದರೂ ವ್ಯತ್ಯಾಸ ಆಗಿದ್ದರೆ ಆ ನುಸುಳುಕೋರು ಇಡೀ ದೇಶದಲ್ಲಿ ನುಗ್ಗುತ್ತಿದ್ರು. ಈ ರಾಕ್ಷಸಿ ಮಾನಸಿಕತೆ ಇರುವಂಥ ಮಮತಾ ಬ್ಯಾನರ್ಜಿ ಇಡೀ ದೇಶದಲ್ಲಿ ನುಗ್ಗುತ್ತಿದ್ದರು. ಸೊ ಅಂಥ ಒಂದು ದೇಶದ್ರೋಹಿಯ ಚಟುವಟಿಕೆಗೆ ತಡೆ ಒಡ್ಡಿದ್ದು ಮತ್ತು ದೇಶದ ಉಳಿವಿಗೆ ಅಲ್ಲಿಯ ಪಶ್ಚಿಮ ಬಂಗಾಳದ ಹಿಂದೂಗಳು ಬಹಳ ದೊಡ್ಡ ಒಂದು ಸಂದೇಶ ಕೊಟ್ಟಿದ್ದಾರೆ. ನಾನು ಹೇಳೋದು, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ತಡ ಮಾಡದೆ ಇನ್ನು ಯಾವುದೇ ರೀತಿಯ ಹಿಂದೆ ಮುಂದೆ ನೋಡದೆ ಒಬ್ಬೊಬ್ಬ ಬಾಂಗ್ಲಾದೇಶಿಯ ಮುಸ್ಲಿಮರನ್ನು ಒದ್ದು ಓಡಿಸಬೇಕು. ಒಂದೇ
ಆ ಹುಳ ಅಲ್ಲಿ ಇರಬಾರ್ದು ಅಂತನೋ ಹಾಗೆ ಮಾಡಿದರೆ ಈ ದೇಶದ ಒಳಗಡೆ ಇರುವಂಥ 5 ಕೋಟಿ ಏನು ಬಂಗ್ಲಾ ಮುಸ್ಲಿಮರಿದ್ದಾರೆ, ಪಾಕಿಸ್ತಾನ ಮುಸ್ಲಿಮರಿದ್ದಾರೆ, ರೋಹಿಂಗ್ಯಾ ಮುಸ್ಲಿಮರಿದ್ದಾರೆ, ಇವರನ್ನೂ ಸಹಿತ ಬೇರೆ ಸಹಿತ ಇವರನ್ನು ಹೊರಗೆ ಹಾಕಿದರೆ ದೇಶ ಸುಖವಾಗಿರುತ್ತೆ, ಶಾಂತಿಯಿಂದ ಇರುತ್ತೆ. ಇಲ್ಲಿಯ ಮುಸ್ಲಿಮರು ಏನು ಆಟ ಆಡ್ತಾ ಇದ್ದಾರೆ, ಬಾಲ ಮುದುಕೊಂಡಿರ್ತಾರೆ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಬರೀ ಚುನಾವಣೆಯ ಘೋಷಣೆ ಆಗಬಾರದು, ವ್ಯಾವಹಾರಿಕವಾಗಿ ಇವತ್ತು ಇಷ್ಟು ಪ್ರಚಂಡವಾದಂಥ ನಿಮಗೆ ಶಕ್ತಿ ಕೊಟ್ಟಿದ್ದಾರೆ, ಅದರ ಅರ್ಥನೇ ನುಸುಳುಕೋರರನ್ನು ಅವರು ಹೊರಗೆ ಹಾಕಬೇಕು, ಮುಸ್ಲಿಮರ ಅಟ್ಟಹಾಸನ ನಿಲ್ಲಿಸಬೇಕು ಅಂತನ್ನುವಂಥದ್ದೇ ಈ ಸಂದೇಶ ಕೊಟ್ಟಿದ್ದಾರೆ. ಅದನ್ನು ಪಾಲಿಸಬೇಕು ಅಂತನ್ನುವಂಥದ್ದು, ಪಾಲಿಸ್ತಾರೆ ಅಂತನ್ನುವಂಥ ವಿಶ್ವಾಸ ಇದೆ. ಸೊ 100ಕ್ಕೆ 100 ದೇಶದಲ್ಲಿ ಒಳಗಡೆಗೆ ಇವರು ನಮ್ಮ ಮನೆ ಒಳಗಡೆಗೆ ಹಾವು, ಚೇಳು, ಹೆಗ್ಗಣೆಗಳು, ಜಿರಳೆಗಳು ಇದ್ದಾಗಿ ಇವರೆಲ್ಲ. ನಾವು ಅವ್ರನ್ನ ಸಾಕೋದಲ್ಲ, ಹಾವು, ಚೇಳು, ಹೆಗ್ಗಣೆಗಳನ್ನು ಸಾಕೋಲ್ಲ, ಹೊಡೆದು ಹಾಕ್ತೀವಿ. ವಿಷಕಾರಿ, ಮನೆ ಹಾಳು ಮಾಡುತ್ತೆ. ಹಾಗೆ ಇವತ್ತು ರೋಹಿಂಗ್ಯಾ, ಪಾಕಿಸ್ತಾನ, ಬಾಂಗ್ಲಾದೇಶದ ಮುಸ್ಲಿಮರು ಹಾವು ಚೇಳುಗಳಿದ್ದ ಹಾಗೆ. ಸೊ ನಮ್ಮ ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ. ಅಂಥವರನ್ನು ಸಂಪೂರ್ಣ ನಾಶ ಮಾಡಿ ಮನೆ ಉಳಿವಿಗೋಸ್ಕರ ನಾವು ಕೂಡ ಪ್ರಯತ್ನ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರ ಇದನ್ನು ಮಾಡುತ್ತೆ ಅಂತನ್ನುವಂಥ ವಿಶ್ವಾಸ